ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ. ನಾವಿವತ್ತು ನೋಡ್ತಾ ಇರೋದು ಗಿರಿ ನಗರದಲ್ಲಿರ್ತಕ್ಕಂಥ ಪುಷ್ಪಾಂಜಲಿ ಪಾರ್ಕ್. ಈ ಪಾರ್ಕ್ ನೀವು ಬಂದಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟಂಗಾಗತ್ತೆ. ನೋಡಿ, ಇದು ಪುಷ್ಪಾಂಜಲಿ ಪಾರ್ಕ್ ಒಳಗಡೆ ಹೋಗಿದಾಗ ಸಿಗೋಂತಹದ್ದು ನೋಟಿಸ್ ಬೋರ್ಡ್. ಇದು ಪುಷ್ಪಾಂಜಲಿ ಪಾರ್ಕ್. ಹಿಂಗೆ ಹೋದರೆ ಇದು ನಾನು ಬಂದಿರೋದು ಬೆಳಿಗ್ಗೆ 5 ಗಂಟೆಗೆ. 5 ಗಂಟೆಗೆಲ್ಲ ಓಪನ್ ಇರುತ್ತೆ. ಇದು ನೋಡಿ, ಎಲ್ಲ ಕೂತ್ಕೊಂಡು ಮಾತಾಡ್ಬೋದು ಆರಾಮಾಗಿ. ಎಷ್ಟು ಚೆನ್ನಾಗಿದೆ ನೋಡಿ. ವಾಕಿಂಗು ಮಾಡ್ಬೋದು ಆರಾಮಾಗಿ. ನೀವೇನಾದರೂ ಗಿರಿನಗರ, ಆವಲಹಳ್ಳಿ, ಮುನೇಶ್ವರ ಬ್ಲ್ಯಾಕು, ಹೊಸಕೇರಹಳ್ಳಿ ಮತ್ತು ಶ್ರೀನಗರ ಗಾಡಿ ಇದ್ದರೆ ಶ್ರೀನಗರದಿಂದನೂ ಕೂಡ ಬರ್ಬೋದು ನೀವು ಇಲ್ಲಿಗೆ. ಏನಂದರೆ ಇಲ್ಲಿ ಬಂದರೆ ಒಂದು ಪ್ರಶಾಂತವಾದಂಥ ವಾತಾವರಣ ಇರುತ್ತೆ ಬೆಳಿಗ್ಗೆ. ಅಲ್ಲ, ಯಾವಾಗ ಬಂದರೂ ಇರುತ್ತೆ. ಯಾಕಂದರೆ ಜಾಸ್ತಿ ಗಾಡಿಗಳ ಸೌಂಡ್ ಇರಲ್ಲ ಇಲ್ಲಿ. ಯಾಕಂದರೆ ಇದು ಒಳಗಡೆ ಅಂದರೆ ಮನೆಗಳು, ಸುತ್ತ ಮನೆ ಇದೆ, ಮಧ್ಯದಲ್ಲಿ ಪಾರ್ಕು. ನೋಡಿ, ನೋಟಿಸ್ ಬೋರ್ಡು ಚೆನ್ನಾಗಿದೆ. ನನಗೇನಾದರೂ ಬೇಜಾರಾಯಿತು, ಮನೇಲೇ ಇದ್ದಿದ್ದು ಬೇಜಾರಾಯಿತು, ವಾಕಿಂಗ್ ಮಾಡಬೇಕು ಅಂದರೆ ಈ ಪ್ಲೇಸ್ಗೆ ಬರ್ತೀನಿ. ನೀವು ಬನ್ನಿ, ಸಿಗೋಣ ಇಲ್ಲೇ. ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ. ಬರಬೇಕು ಜನ. ಆಚೆ ಬಂದು ಪಾರ್ಕಲ್ಲಿ ಓಡಾಡಿದ್ರೆ ನಿಮಗೂ ಒಂದು ಮೈಂಡ್ ರಿಫ್ರೆಶ್ ಆಗುತ್ತೆ. ಮತ್ತು ಯಾವುದೇ ಥರ ಬೇಜಾರು ಆ ಥರದ್ದು ಯಾವುದೂ ಆಗೋದಿಲ್ಲ. ನಿಮ್ಮ ಸ್ನೇಹಿತರುಗಳು ಸಿಗ್ತಾರೆ ಬಂದರೆ, ಆಚೆ ಕಡೆ ಬಂದರೆ, ಮನೆ ಬಿಟ್ಟು ಆಚೆ ಬಂದರೆ, ಪಾರ್ಕ್ಗಳಿಗೆ ಬಂದರೆ ಅಲ್ಲಿ ನಿಮ್ಮ ಸ್ನೇಹಿತರು ಸಿಗ್ತಾರೆ. ಅವ್ರ ಜೊತೆ ಮಾತಾಡ್ಬೋದು. ಅವರು ಗೊತ್ತಿರೋಂಥದ್ದು ಏನಾದ್ರು ನಿಮ್ಗೊಂದು ತಿಳಿಸ್ಕೊಡ್ತಾರೆ. ನಿಮ್ಗೆ ಗೊತ್ತಿರೋಂಥದ್ದು ಅವ್ರಿಗೂ ಒಂದು ತಿಳಿಸ್ಕೊಡ್ಬೋದು. ಮತ್ತು ನಿಮಗೆ ಸ್ನೇಹಿತರು ಇಲ್ಲ ಅಂದರೆ ಪಾರ್ಕಿಗೆ ಬಂದರೆ ಹೆಚ್ಚಿನ ಸ್ನೇಹಿತರು ಫ್ರೆಂಡ್ಸ್ ಜಾಸ್ತಿ ಆಗ್ತಾರೆ. ಲೈಫ್ ಬೋರ್ ಅನಿಸಲ್ಲ. ನೀವು ಭಾನುವಾರ ಬಂತು ಅಂದರೆ ಎಲ್ಲಿ ಹೋಗೋಣ ಆಚೆ ಕಡೆ ಅಂತ ಯೋಚನೆ ಮಾಡೋದ್ರಿಂದ ಗೊತ್ತಿರೋಂಥ ಹತ್ರದಲ್ಲಿರೋಂಥ ಇಂಥ ಪಾರ್ಕ್ಗಳನ್ನ ಬಂದು ವಿಸಿಟ್ ಮಾಡಿ, ಮಾತಾಡಿ, ಕೂತ್ಕೊಳ್ಳಿ. ನೋಡಿ, ಇಲ್ಲಿ ವ್ಯಾಯಾಮ ಮಾಡೋಕ್ಕೆಲ್ಲ ಹಾಕಿದ್ದಾರೆ. ವ್ಯಾಯಾಮ ಮಾಡಿ. ಅಲ್ಲಿ ನೋಡಿ, ಇಲ್ಲಿ ಆರಾಮಾಗಿ ಕೂತ್ಕೊಳ್ಳೋಕೆ ಚೇರ್ಗಳಿದ್ದಾವೆ. ಥರ ಚೆನ್ನಾಗಿರುತ್ತೆ. ಮೈಂಡ್ ರಿಫ್ರೆಶ್ ಆಗಿರುತ್ತೆ. ನೋಡಿ, ಇಲ್ಲೂ ಕೂತ್ಕೋಬೋದು. ನಿಮ್ಮ ಫ್ರೆಂಡ್ಸ್ ಜೊತೆ ಬಂದರೆ ಆರಾಮಾಗಿ ಕೂತ್ಕೊಂಡು ಮಾತಾಡಿಕೊಂಡು ಹೋಗ್ಬೋದು. ಇದು ಯಾಕೆ ಹಿಂಗೆ ಬ್ಲರ್ರಾಗಿ ಬರ್ತಾಯಿದೆ ಸ್ವಲ್ಪ ಅಂದರೆ, ಇದು ಬೆಳಗ್ಗೆನೇ ಬಂದಿದ್ದೀವಲ್ಲ, ಹಂಗಾಗಿ ಸ್ವಲ್ಪ ಲೈಟ್ ಬೆಳಕಿಗೆ ಆ ಥರ ಕಾಣಿಸ್ತಾ ಇದೆ ಅಷ್ಟೇ. ನೋಡಿ, ಇಲ್ಲಿ ಮಕ್ಳಿಗೆ ಕರ್ಕೊಬಂದರೆ ಇಲ್ಲಿ ಮಕ್ಳನ್ನ ಕೂಡ ಆಟ ಆಡಿಸ್ಬೋದು ನೀವು ಇಲ್ಲಿ ಕೂತ್ಕೊಂಡು. ಪಕ್ಕದಲ್ಲೇ ಕ್ರಿಕೆಟ್ ಎಲ್ಲ ಆಡೋದಕ್ಕೆ ದೊಡ್ಡ ಜಾಗ ಇದೆ ಇಲ್ಲಿ. ನೋಡಿ, ಮಕ್ಕಳು ಆಟ ಆಡೋಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವು ವಾಕಿಂಗ್ ಮಾಡ್ಬೋದು. ಸುತ್ತ ಕಾಂಪೌಂಡ್ ಕೊಟ್ಟವ್ರೆ, ಮಕ್ಕಳು ಆಚೆ ಹೋಗಲ್ಲ, ಅಲ್ಲೇ ಆಟ ಆಡ್ತಾ ಇರ್ತಾರೆ. ನೀವು ವಾಕಿಂಗ್ಗಳು ಮಾಡ್ಬೋದು. ಹಾಗೆ ಇಲ್ಲಿ ಬಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿರೋದು ಎಕ್ಸಿಟು. ಇಲ್ಲೊಂದು ಎಕ್ಸಿಟ್ ಇದೆ. ಒಂದು ಎಂಟ್ರಿ, ಒಂದು ಎಕ್ಸಿಟು. ಅಲ್ಲ, ಎಂಟ್ರಿ ಎಕ್ಸಿಟ್ ಎರಡು ಒಂದೇ. ಈ ಕಡೆಯಿಂದ ಸೈಡ್ ಬರೋರು ಇಲ್ಲಿಂದ ಬರ್ಬೋದು, ಆ ಸೈಡಿಂದ ಬರೋರು ಆ ಕಡೆಯಿಂದ ಬರ್ಬೋದು. ನೋಡಿ, ಇಲ್ಲಿಂದ ಎಂಟ್ರೆನ್ಸ್. ಮಕ್ಕಳುಗಳೆಲ್ಲ ಒಳಗಡೆ ಹೋಗಿ ಆಟ ಆಡೋದಕ್ಕೆ ಚೆನ್ನಾಗಿದೆ. ನೋಡಿ, ಮಕ್ಕಳು ಬಿದ್ದರೂ ಏನಾಗಲ್ಲ, ಗಾಯಗಳಾಗಲ್ಲ. ಮರಳು ಹಾಕೋರೆ, ಮರ ಇದೆ. ಮರದ ನೆರಳಲ್ಲಿ ಮಕ್ಕಳು ಆಟ ಆಡ್ತಿದ್ರೆ ಎಷ್ಟು ಖುಷಿ, ಸಂತೋಷ. ಈಗ ಮಕ್ಕಳುಗಳ ಪಾರ್ಕು ಅನ್ನೋದೇ ಇಲ್ಲ. ಎಲ್ಲ ಬರೀ ಮೊಬೈಲು, ಫೋನು, ಟಿ ವಿ ಇಂಥದ್ದೇ ಇರ್ತಾರೆ. ಆದ್ದರಿಂದ ನೀವು ಮನೆ ಹತ್ರದಲ್ಲಿರೋಂಥ ಪಾರ್ಕ್ಗಳ ಕರ್ಕೊಬರೋದ್ರಿಂದ
ಮಕ್ಕಳುಗಳ ಫಿಸಿಕಲ್ ಆ್ಯಕ್ಟಿವಿಟೀಸು ಚೆನ್ನಾಗಿರುತ್ತಾರೆ ಮತ್ತು ಆರೋಗ್ಯ ಕೂಡ ಚೆನ್ನಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ಗಿಡ ಮರ ಎಲ್ಲ. ಲೈಟ್ ನೋಡಿ, ಲೈಟಿಂಗ್ಸು ಎಷ್ಟೊತ್ತು ಬೇಕಾದ್ರೂ ಇಲ್ಲಿ ಬಂದುಬಿಟ್ರೆ ನಮಗೆ ಮನೆಗೆ ಹೋಗ್ಬೇಕು ಅಂತಲೇ ಅನಿಸಲ್ಲ. ಓಕೆನಾ, ಯಾವುದೇ ಕೆಲಸ ಇದ್ದರೂ ಇಲ್ಲಿ ಬಂದುಬಿಟ್ರೆ ಎಲ್ಲ ಮರ್ತು ಒಂದು ರಿಫ್ರೆಶ್ ಆಗಿ ಮೈಂಡು ಏನೋ ಒಂದು ಉತ್ಸಾಹ ಅವತ್ತೊಂದು ದಿನ ಎಲ್ಲ. ವಾಕಿಂಗ್ ಮಾಡೋರು ವಾಕಿಂಗ್ ಮಾಡ್ತಾರೆ, ಕೂತ್ಕೊಳ್ಳೋರು ಕೂತ್ಕೋತಾರೆ, ಮಕ್ಕಳು ಆಟ ಆಡೋರು ಆಟ ಆಡ್ತಾರೆ, ಜಿಮ್ ಮಾಡೋರು ಜಿಮ್ ಮಾಡ್ತಾರೆ, ಮತ್ತು ಬರ್ಡೇ ಪಾರ್ಟಿ ಕೇಕ್ ಕಟ್ಟಿಂಗ್ಸ್ ಏನಾದ್ರು ಇದ್ದರೆ ಕೇಕ್ ಕಟ್ಟಿಂಗ್ ಮಾಡ್ತಾರೆ. ಈ ಥರ ಎಂಜಾಯ್ ಮಾಡ್ತಾರೆ. ಎಲ್ಲ ಥರ ಎಂಜಾಯ್ಮೆಂಟ್ ಇರಬೇಕು. ಮನೆಯಲ್ಲೇ ಇದ್ದರೆ ಒಬ್ಬರು ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ನೋಡಿ, ಪಾರ್ಕಿಗೆ ಬಂದರೆ ತುಂಬ ಜನ ಫ್ರೆಂಡ್ಸ್ ಆಗ್ತಾರೆ. ಹಾಗಾಗಿ ಗಿರಿನಗರ ನೀವು ಹತ್ತತ್ರ ಎಲ್ಲಿ ಬರಬೇಕು ಗೊತ್ತಾ? ಈ ಹೊಸ್ಕೆರಳ್ಳಿ 43 ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿ ಬಂದು ಯಾರನ್ನಾದ್ರೂ ಕೇಳಿದ್ರೆ ಪುಷ್ಪಾಂಜಲಿ ಪಾರ್ಕ್ ಯಾವ ಸೈಡು ಅಂತ ಹೇಳಿದ್ರೆ ಆಲ್ಮೋಸ್ಟು ಇಲ್ಲಿ 100ಕ್ಕೆ ಒಂದು 70% ಜನಕ್ಕೆ ಗೊತ್ತಿರಲ್ಲ ಈ ಪಾರ್ಕು. ಯಾಕಂದರೆ ಒಂದು ರೋಡ್ ಒಳಗಡೆ ಸುತ್ಕೊಂಡು ಬರಬೇಕು. ಸೊ ನೀವು ಲೊಕೇಶನ್ ಹಾಕೋಬಿಟ್ರೆ ಬೆಸ್ಟು. ಯಾಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ಲೊಕೇಶನ್ ಹಾಕೋಬಿಡಿ, ಬೆಸ್ಟ್. ಆರಾಮಾಗಿ ಬರ್ಬೋದು. ಸುತ್ತ ನಿಮಗೆ ಬಿಲ್ಡಿಂಗ್ಗಳೇ ಇರ್ತವೆ, ಮಧ್ಯದಲ್ಲಿ ಪಾರ್ಕು. ಚೆನ್ನಾಗಿದೆ ಪಾರ್ಕು. ನೀವು ಕೂಡ ಪುಷ್ಪಾಂಜಲಿ ಪಾರ್ಕ್ ಗೂಗಲಲ್ಲಿ ರೇಟಿಂಗ್ಸ್ ಕೊಡಿ, ಇಲ್ಲ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಪಾರ್ಕ್. ಇದು ಇನ್ನೊಂದು ಪಾರ್ಟ್ 2 ಅಂತ ಮಾಡ್ತೀವಿ. ಅದು ಮಧ್ಯಾಹ್ನ ಟೈಮು. ಮಧ್ಯಾಹ್ನ ಹೆಂಗಿರುತ್ತೆ ಈ ಪಾರ್ಕ್ ಒಳಗಡೆ ಅನ್ನೋದನ್ನು ಸದ್ಯದಲ್ಲೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಮಿಡಲ್, ಇದು ನೋಡಿ, ಮಧ್ಯದಲ್ಲಿ ನೀರು, ಸಾಂಗ್ಸು, ಕಲರ್, ಲೈಟಿಂಗ್ಸ್, ವಾಟರ್ ಏನೋ ಅದು ಅವೈಲಬಲ್ ಇದೆ. ಪಾರ್ಟ್ 2 ಬೇಕು ಅನ್ನೋರು ಕಮೆಂಟ್ ಮಾಡಿ. ಮಧ್ಯಾಹ್ನ ಟೈಮ್ ಹೆಂಗಿರುತ್ತೆ, ಪಾರ್ಟ್ 3 ಬಂದು ಸಾಯಂಕಾಲ ಹೆಂಗಿರುತ್ತೆ, ಪಾರ್ಟ್ 4 ಒಂದು ರಿಕ್ವೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ಪಾರ್ಟ್ 4 ನೈಟು, ಡೇ ನೈಟು ಯಾವ ಥರ ಇರುತ್ತೆ, ಜನ ಹೆಂಗಿರುತ್ತೆ, ಜನದ ರೆಸ್ಪಾನ್ಸ್ ಹೆಂಗಿರುತ್ತೆ ಇಲ್ಲಿ ಅನ್ನೋದನ್ನು ವಿಡಿಯೋ ಮಾಡೋಣ. ನೀವು ಕಮೆಂಟು, ಲೈಕ್ಸು, ಸಬ್ಸ್ಕ್ರೈಬು ಮಾಡಿದ್ರೆ ನಮಗೆ ಪ್ರೋತ್ಸಾಹ ಬರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾ ಇದ್ದಾರೆ ಅಂತ.